ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಗಣೇಶ ಚತುರ್ಥಿಗೆ ವಿಶೇಷವಾಗಿ ಮಾಡುವಂಥ ಕಾಯಿ ಕಡುಬು ಅಥವಾ ಸಿಹಿ ಕಡುಬು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಬಳಸದೆ ಅಕ್ಕಿಯನ್ನು ರುಬ್ಬಿ ಮಾಡುವಂಥ ಈ ಕಡುಬು ಬಹಳ ಮೆತ್ತಗೆ ಮತ್ತು ಅಷ್ಟೇ ರುಚಿಯಾಗಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ಹೂರಣ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಬೆಲ್ಲಕ್ಕೆ ಸ್ವಲ್ಪನೇ ನೀರು, ಬೆಲ್ಲ ಕರಗೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗೋ ತನಕ ಅದನ್ನು ಕಾಯಿಸ್ಕೊಳ್ಳೋದು. ಆಮೇಲೆ ಕಾಯಿ ತುರಿ ಹಾಕ್ಕೊಳ್ಳೋದು. ಬೆಲ್ಲ ಕರಗ್ತಾ ಬಂದಂಗೆ ಕಾಯಿ ತುರಿ ಹಾಕ್ಕೊಳ್ಳೋಣ. ಫ್ರೆಶ್ ಕಾಯಿ ತುರಿ ಬಳಸಬೇಕು. 1 ಕಪ್ ಹಾಕ್ಕೊಂಡಿದ್ದೀನಿ. 1 ಕಪ್ ಕಾಯಿ ತುರಿಗೆ ಅರ್ಧ ಕಪ್ ಬೆಲ್ಲ ಸಾಕಾಗುತ್ತೆ. ಜೊತೆಗೇ ಏಲಕ್ಕಿ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಅದು ಹೊಂದ್ಕೊಳ್ಳೋ ತನಕ ನಾವು ಇದನ್ನು ಮಗ್ಚ್ತಾ ಇರಬೇಕು. ಬಹಳ ಪಾಕ ಬರೋ ತನಕ ಕಾಯೋದು ಬೇಡ. ನೀರಿನ ಅಂಶ ಹೋಗಿಬಿಟ್ಟು ಅದು ಒಟ್ಟುಗೂಡಿದ್ರೆ ಸಾಕು. ಇಷ್ಟ ಆದರೆ ಸಾಕು. ಇವಾಗ ಇದು ಆರಿದ ಮೇಲೆ ಇನ್ನೂ ಒಟ್ಟಾಗುತ್ತೆ ಅದು. ಹಾಗಾಗಿ ನಾವೀಗ ಈ ಹದಕ್ಕೆ ಬಂದಿದೆಯಲ್ಲ, ಇಷ್ಟಕ್ಕೆ ನಾವು ಸ್ವಿಚ್ ಆರಿಸಿ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಮತ್ತು ಅಕ್ಕಿ 1 ಕಪ್ಪು ರಾ ರೈಸ್ ಯೂಸ್ ಮಾಡಬೇಕು. ಇದು ಹೂರಣದ ಕವರ್ ಮಾಡ್ತೀವಲ್ಲ, ಕಣಕ ಮಾಡ್ತೀವಲ್ಲ, ಅದಕ್ಕೆ ಬೇಕಾಗುತ್ತೆ. ಅದನ್ನು ನಾನು ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಫಸ್ಟ್ ನಾವು ಏನು ಮಾಡೋಣ ಅಂದರೆ ಈ ಅಕ್ಕಿನ ರುಬ್ಕೊಳ್ಳೋಣ. ಇದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ, ಬಟ್ ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಕ್ಕಿ ಹಿಟ್ಟನ್ನು, ಈ ಅಕ್ಕಿನ ನಾವು ಇದನ್ನು ನೀರು ದೋಸೆಗೆ ರುಬ್ತೀವಲ್ಲ ಆ ಹದದಲ್ಲಿ ರುಬ್ಕೊಳ್ಳೋದು. ನುಣ್ಣಗೆ ರುಬ್ಕೋಬೇಕು. ಮತ್ತು ಇದನ್ನು ನಾವು ಒಲೆ ಮೇಲಿಟ್ಟು ಸ್ವಲ್ಪ ಮಗ್ಚಬೇಕು. ನೀರು ದೋಸೆ ಹದಕ್ಕೇ ಈ ಹಿಟ್ಟು ಮಾಡ್ಕೋಬೋದು, ಅಥವಾ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ ಫಸ್ಟು. ಆಮೇಲೆ ನಾವು ಮಗ್ಚುವಾಗ ಗೊತ್ತಾಗುತ್ತೆ ಅದು ಹದ. ಸೊ ಇವಾಗ ನಾನು ಇಷ್ಟು ನೀರು ಹಾಕ್ಕೊಂಡು ಈ ಹದಕ್ಕೆ ಮಾಡಿಟ್ಕೊಂಡಿದ್ದೀನಿ. ಇದನ್ನಿವಾಗ ನಾವು ಒಲೆ ಮೇಲೆ ಇಟ್ಬಿಟ್ಟು ಮಗ್ಚಬೇಕು. ಉರಿ ಮಾತ್ರ ಸಣ್ಣ ಇಟ್ಕೊಂಡು ಇದನ್ನು ನಾವು ಮಗ್ಚ್ತಾ ಬರಬೇಕು. ಅದು ಗಟ್ಟಿ ಆಗ್ತಾ ಬಂದಂಗೆ ನಮಗೆ ಗೊತ್ತಾಗತ್ತೆ. ಸ್ವಲ್ಪ ನೀರು ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಒಂದು 4 ರಿಂದ 5 ನಿಮಿಷ ಈ ಥರ ಮಗ್ಚ್ತಾ ಇದ್ದಾಗ ಅದು ಗಟ್ಟಿಯಾಗ್ತಾ ಬರುತ್ತೆ. ಉರಿ ಕಡಿಮೆನಲ್ಲೇ ಮಾಡಬೇಕು. ಇದು ಜಾಸ್ತಿ ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಡನ್ನಾಗಿ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಹಿಟ್ಟು ಬೆಂದಿರೋದಿಲ್ಲ. ಸೊ ಅದನ್ನು ತಪ್ಪಿಸೋದಕ್ಕೆ ಕಡಿಮೆ ಉರಿನಲ್ಲಿ ಕಂಟಿನ್ಯೂಸ್ ಆಗಿ ಮಗ್ಚ್ತಾ ಬರಬೇಕು. ನೋಡಿ, ಇದಾಗಲೇ ಗಟ್ಟಿ ಆಗ್ತಾ ಇದೆ. ಯೂಶ್ವಲಿ ಎಲ್ಲರೂ ಇದನ್ನು ಅಕ್ಕಿ ಹಿಟ್ಟು ಬಳಸಿನೇ ಮಾಡೋದು. ಆದರೆ ಅಕ್ಕಿ ಹಿಟ್ಟು ನಿಮಗೆ ಒಳ್ಳೇದು ಸಿಗುತ್ತೆ, ನೀವು ಮನೇಲಿ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ಬಳಸಿ, ಪರವಾಗಿಲ್ಲ. ಹೊರಗಡೆಯಿಂದ ತಂದರೆ ಎಲ್ಲ ಸರಿ ಒಂದೇ ಥರ ಇರೋದಿಲ್ಲ. ಕೆಲವೊಮ್ಮೆ ಅದು ನುಣ್ಣಗೆ ಕೂಡ ಇರೋದಿಲ್ಲ. ಆವಾಗ ಮಾತ್ರ ಈ ರೆಸಿಪಿ ಮಾಡೋಕ್ಕಾಗೋದೇ ಇಲ್ಲ. ನಾವಿದು ಟ್ರೆಡಿಷ್ನಲ್ ಡಿಶ್ ಆಗಿರೋದ್ರಿಂದ ಹೆಂಗೆ ಮಾಡ್ತಾಯಿದ್ರೋ ಅದೇ ಥರ ನಾವು ಫಾಲೋ ಮಾಡಿದ್ರೇ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಗಟ್ಟಿಯಾಗಿತ್ತು. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು 3-4 ನಿಮಿಷ ಮಗ್ಚ್ತಾ ಇದ್ದರೆ ನೋಡಿ ಇವಾಗ ಸಾಫ್ಟ್ ಗೊತ್ತಾಗುತ್ತೆ ನಿಮಗದು. ಸಾಫ್ಟ್ ಆಗಿದೆ ಅಲ್ಲ ಈಗ. ಸೊ ಇಷ್ಟ ಆಗ್ತಾ ಬಂದರೆ ಸಾಕು. ಮತ್ತು ಕಂಪ್ಲೀಟ್ ಬೆಂದಿದೆ. ಒಂದು 10 ನಿಮಿಷದೊಳಗೆ ಆಗುತ್ತೆ. ಇದು ಜಾಸ್ತಿ ಕೆಲಸ ಏನಿಲ್ಲ, ಬಟ್ ಆಮೇಲೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾಡೋದಕ್ಕೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಮಾಡ್ಕೋಬೋದು. ಚೆನ್ನಾಗಿ ನಾದ್ಕೊಂಡ್ರೆ ನಿಮಗೆ ಆಮೇಲೆ ಲಟ್ಸೋದಕ್ಕೆ ಚೆನ್ನಾಗಿ ಬರುತ್ತೆ ಅದು. ಇವಾಗ ಸಾಫ್ಟ್ ಆಗಿದೆ ಇದು. ಈ ಸೈಜ್ಗೆ ನಾನು ಉಂಡೆಗಳನ್ನು ಇದನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ಇಷ್ಟು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಮುಚ್ಚಿಟ್ಕೊಳ್ಳೋಣ. ಇವಾಗ ಆ ಹಿಟ್ಟನ್ನು ಲಟ್ಸೋದಕ್ಕೆ ನಾನು ಈ ಚಪಾತಿ ಪ್ರೆಸ್ಸರ್ನ ಬಳಸ್ತಾ ಇದ್ದೀನಿ. ಇದಿದ್ದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಈಸಿ. ಒಂದು ಸತಿ ಒತ್ತಿದ್ರೆ ಮುಗ್ದೋಗ್ಬಿಡುತ್ತೆ. ಇಲ್ಲ ಅಂತಂದರೆ ನೀವು ಲಟ್ಟಿಸ್ಕೊಂಡು ಮಾಡ್ಕೋಬೋದು. ಬಾಳೆ ಎಲೆ ಅಥವಾ ಈ ಥರ ಬೇಕಿಂಗ್ ಪೇಪರ್ ಯಾವುದನ್ನಾದರೂ ಯೂಸ್ ಮಾಡಿಬಿಟ್ಟು ಆರಾಮಾಗಿ ಲಟ್ಟಿಸ್ಕೋಬೋದು. ನಾನಿಲ್ಲಿ ಪಾರ್ಚ್ಮೆಂಟ್ ಪೇಪರ್ ತೊಗೊಂಡಿದ್ದೀನಿ. ಎರಡಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಉಂಡೆ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನು ಈ ಥರ ಒತ್ಕೊಳ್ಳೋಣ. ಒಂದು ಸತಿ ನೋಡಿ ಒತ್ತಿದ್ರೆ ಕರೆಕ್ಟಾಗಿ ಆಗೋಗ್ಬಿಡುತ್ತೆ ಇದು. ಅದು ನಾವು ಆ ರಾ ರೈಸ್ ಬೆಳೆಸಿ ಮಾಡಿರೋದ್ರಿಂದನೂ ಹೌದು, ತುಂಬ ತೆಳ್ಳಗೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ. ಇದರ ಮಧ್ಯೆ ಈಗ ಮೊದಲೇ ಮಾಡಿಟ್ಕೊಂಡಿರುವಂತಹ ಕಾಯಿ ಹೂರಣ ಇದೆಯಲ್ಲ
ತಣ್ಣಗಾಗಿದೆ ಅದು. ಅದನ್ನು ಸುಮಾರು 1 ಚಮಚದಷ್ಟು ತಗೊಂಡು ನಾನೀಗ ಮಧ್ಯ ಹಾಕಿಬಿಟ್ಟು ನೋಡಿ ಸುಲಭವಾಗಿ ಈ ಥರ ಸೀಲ್ ಮಾಡ್ಕೋಬೋದು. ಪೇಪರ್ನ ಮಡಚಿದ್ರೆ ಆಯಿತು. ಅದನ್ನು ನಾವು ಒಂದು ತಟ್ಟೆಯಲ್ಲಿ ಬಾಳೆ ಎಲೆ ಇಟ್ಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ಟೀಮ್ ಕುಕ್ ಮಾಡೋದಕ್ಕೆ. ಬಾಳೆ ಎಲೆ ಇಲ್ಲ ಅಂದರೆ ಆ ತಟ್ಟೆಗೆ ಎಣ್ಣೆ ಹಚ್ಚಿಬಿಟ್ಟು ಇಡಿ, ನೀವು ಅಂಟ್ಕೊಳ್ಳೋದಿಲ್ಲ. ಸೊ ಮತ್ತು ಇದನ್ನು ಬೇಯಿಸೋದಕ್ಕೆ ನೀರು ಆಗಲಿ ನಾವು ಕುಕ್ಕರಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಇದೇ ಮೆಥಡಲ್ಲಿ ಒಂದಾದಮೇಲೆ ಒಂದು ಸುಲಭವಾಗಿ ಮಾಡ್ಕೊಳ್ಬೋದು. ನಾನೀಗ ಒಂದು 4ರಿಂದ 5 ಕಾಯಿ ಕಡುಬನ್ನು ಈ ಮೆಥಡಲ್ಲಿ ತಯಾರು ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನೀಗ ಕುಕ್ಕರ್ ಮೇಲೆ ನೀರು ಹಾಕಿಬಿಟ್ಟು ಅದು ಬಿಸಿಯಾಗಿದೆ, ಅದರ ಮೇಲೆ ಇಡ್ತಾ ಇದ್ದೀನಿ ಇವಾಗ. ಇದು ಆವಿಯಲ್ಲಿ ಒಂದು 10ರಿಂದ 12 ನಿಮಿಷ ಬೆಂದರೆ ಸಾಕು, ಬೇಗ ಆಗೋಗುತ್ತೆ. 10ರಿಂದ 12 ನಿಮಿಷಗಳ ಕಾಲ ಬೇಯಿಸಿಬಿಟ್ಟು ನಾವು ತೆಗೆದ್ರೆ ಇದು ರೆಡಿಯಾಗಿರುತ್ತೆ. ಬಹಳ ಮೆತ್ತಗಿರುತ್ತೆ ಮತ್ತು ತುಂಬ ರುಚಿಯೂ ಕೂಡ ಆಗಿರುತ್ತೆ ಇದು. ಇದನ್ನು ನಾನಿವಾಗ ಒಂದು ತಟ್ಟೆಗೆ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಅದು ನೋಡಿ ನಾನು ಒಂದು ಚಮಚದಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಮೆತ್ತಗಿರುತ್ತೆ ಅಂದರೆ ಕೆಲವೊಮ್ಮೆ ಅಕ್ಕಿ ಹಿಟ್ಟಲ್ಲಿ ನಾವು ಮಾಡಿದಾಗ ಇಷ್ಟು ಮೆತ್ತಗೆ ಬರೋದಿಲ್ಲ, ಅದು ಹೊರಗಡೆ ಒಂಥರ ಗಟ್ಟಿ ಬರುತ್ತೆ. ಈ ಮೆಥಡಲ್ಲಿ ಆ ಹೊರಗಿನ ಲೇಯರ್ ಕೂಡ ತುಂಬ ಮೆತ್ತಗಿರುತ್ತೆ, ಬರೀ ಅದು ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಈ ಮೆಥಡಲ್ಲಿ, ಮತ್ತು ನನಗೆ ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.